ಈ ಕ್ರಿಮಿನಲ್ ಹರ್ಷ ಇರೋದೇ ಕ್ರಿಮಿನಲ್ ಐಡಿಯಾಗಳನ್ನ ಮಾಡು. ನಾನು ಆಗ್ಲೇ ಹೇಳಿದ್ನಲ್ಲ, ಇವನು ನಿನ್ನ ಲೈಫಿಗೆ ಎಂಟ್ರಿ ಕೊಟ್ಟಾಯ್ತು. ಇನ್ನ ನಿನ್ನ ಲೈಫೇ ಚೇಂಜ್ ಆಗುತ್ತೆ. ಯೋಚನೆ ಮಾಡ್ಬೇಕು. ಏನ್ ಚೇಂಜ್ ಆಗುತ್ತೋ ಏನೋ, ನೀನ್ ಮಾಡಿದ ಕ್ರಿಮಿನಲ್ ಐಡಿಯಾ ಎಲ್ಲ ಫ್ಲಾಪ್ ಆಗೋ ತರ ಕಾಣ್ತಾ ಇದೆ. ಯಾಕೆ? ಅಷ್ಟು ನೀಟಾಗಿ ಪ್ಲಾನ್ ಮಾಡಿ ಮಂಜುನಾಥನ್ನ ಕಿಡ್ನಾಪ್ಸಿ ಕಾಂತಿನ ಒಳಗಾಕ್ಸಿದ್ದೀನಿ. ಈಗೇನ್ ಪ್ರಾಬ್ಲಮ್? ಕಾಂತಿಗೆ ಬೇಲ್ ಸಿಗೋ ಹಾಗಿದೆ. ಹೌದಾ? ಬಾಬು ರಿಲೀಸ್ ಮಾಡ್ಸೋದಕ್ಕೆ ಓಡಾಡ್ತಾ ಇದ್ದಾನೆ. ಅವಳಿದ್ರೆ ತಾರೆ ಬೇಲ್ ಸಿಗೋದು. ಅಂದ್ರೆ ಬೇಲ್ ಸಿಗಕ್ಕೆ 1-2 ವಾರನಾದ್ರು ಟೈಮ್ ಬೇಕು. ಅಷ್ಟರಲ್ಲಿ ಕಾಂತಿನ ಜೈಲಲ್ಲೇ ಮುಗಿಸ್ಬೋಣ. ಜೈಲಲ್ಲಿರೋ ಕೈದಿಗಳ ಮಧ್ಯೆ ಗಲಾಟೆ ಎಬ್ಬಿಸ್ಬೋಣ. ಆ ಗಲಾಟೆಲಿ ಅವಳನ್ನ ಜೈಲ್ ಗಲಾಟೆಲಿ ಸತ್ಲು ಅಂತಂದ್ರೆ ಏನು ಪ್ರಾಬ್ಲಮ್. ಓಕೆ, ಟೇಕ್ ಕೇರ್ ಐಶು. ಏನೇ ಆದರೂ ಈ ನಿನ್ನ ಹರ್ಷ ನಿನ್ನ ಜೊತೆ ಇರ್ತಾನೆ ಅನ್ನೋದು ಮಾತ್ರ ಮರಿಬೇಡ. ಪಾರ್ಟಿ ಕಡೆಯಿಂದ ಡೀಲ್ ಪಕ್ಕ ಆಯ್ತು. ದುಡ್ಡು ಬಂದು ಸೇರಿದೆ. ಏನಿರು ನಮ್ ಕೆಲಸ ಮಾಡಿ ಮುಗಿಸ್ಬೇಕು ಅಷ್ಟೇ. ಈಗ ಯಾವ ಹೊಸ ಡೀಲ್ ತುಂಗ? ಎಲ್ಲ ನಮಗೆ ಬೇಕಾಗಿರೋ ಡೀಲ್. ಹೊಸದಾಗಿ ಬಂದಿದ್ದಾಳಲ್ಲ ಕಾಂತಿ, ಅವಳನ್ನ ಮುಗಿಸ್ಬೇಕು. ಅದೇನಾಗ ತುಂಗ? ನಾವು ಬೇರೆ ಸೆಲ್ಲು, ಅವಳು ಬೇರೆ ಸೆಲ್ಲು. ಈ ತುಂಗ ಮನ್ಸು ಮಾಡಿದ್ರೆ ಯಾವ ಸೆಲ್ ಬೇಕಾದ್ರೂ ಓಪನ್. ನಾಳೆ ಮಧ್ಯಾಹ್ನ ಊಟದ ಟೈಮ್ನಲ್ಲಿ ನಮ್ಮ ಕಡೆಯವ್ರು ಹೇಳಿ ಒಂದು ಸಣ್ಣ ಗಲಾಟೆ ಶುರು ಮಾಡಿ, ಆ ಗಲಾಟೆ ಮಧ್ಯದಲ್ಲಿ ಅವಳನ್ನ ಇಟ್ಬಿಡ್ತೀವಿ. ಆಮೇಲೆ ಗಲಾಟೆಯಲ್ಲಿ ಅವಳು ಸತ್ತೋದ್ಲು ಅಂತ ನಾವು ಎಸ್ಕೇಪ್ ಆಗ. ಹೋಗಿ ಮಂಗಳೂರು ಬಾಗಿನ ಕರ್ಕೊಂಡು ಬಾ. ಸರಿ. ಏನೇ ತಟ್ಟೆ ಕೆಳಗಡೆ ಬೇಯಿಸ್ತಿಲ್ಲ, ಕಣ್ ಕಾಣ್ಸಲ್ವಾ ನಿನಗೆ? ತಟ್ಟೆ ಸರಿಯಾಗಿ ಇಟ್ಕೋಬೇಕಿತ್ತೆ. ನಿನ್ ಮೈ ಮೇಲೆ ಪ್ರಜ್ಞೆ ಇಲ್ಲ ಅಂದ್ರೆ ಇನ್ನೇನಾಗುತ್ತೆ? ಏನೇ ನನಗೆ ಹೇಳ್ತೀಯ ನೀನು? ಕಾಂತಿ ಕಂಡೀಷನ್ ಹೇಗಿದೆ? ನೀವು ಅವ್ರಿಗೇನಾಗಬೇಕು? ನಾನು ಅವ್ರ ಕಸಿನ್ ಬ್ರದರ್. ನೀವು ಬಂದಿದ್ದು ಒಳ್ಳೇದಾಯ್ತು. ನೋಡಿ, ಚಾಕು ತೆಗೆದಿದ್ದರಿಂದ ಹೊಟ್ಟೆಗೆ ತುಂಬ ಡೀಪ್ ಆದ ಗಾಯ ಆಗಿದೆ. ತುಂಬ ಬ್ಲಡ್ಡು ಹೋಗಿದೆ. ಜೊತೆಗೆ ಅಪರೂಪದ ಗ್ರೂಪ್ ಬೇರೆ ಪೇಷಂಟ್, AB ನೆಗೆಟಿವ್. ಹೀಗಾಗಿ ತಕ್ಷಣಕ್ಕೆ ಬ್ಲಡ್ ಸಿಕ್ಕೋದು ತುಂಬ ಕಷ್ಟ. ಈಗಲೇ ಏನು ಹೇಳೋಕ್ಕಾಗೋದಿಲ್ಲ. ಕಂಡೀಷನ್ ತುಂಬ ಸೀರಿಯಸ್ ಆಗಿ ಇದೆ. ಲೆಟ್ಸ್ ವೇಟ್ ಅಂಡ್ ವಾಚ್. ನಾನು ಹೋಗಿ ಅವ್ರು ನೋಡ್ಬೋದಾ? ಈಗ ಬೇಡ, ಮತ್ತೆ ನಾನೇ ನಿಮ್ಗೆ ಇರ್ತೀರ. ಹಲೋ. ಕಾಂತಿ ಕಂಡೀಷನ್ ಬಗ್ಗೆ ವಿಚಾರಿಸಿದ್ಯಾ? ಅವಳು ಆಸ್ಪತ್ರೆಯಲ್ಲಿ ಇರೋದ್ರಿಂದ ಉಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅವಾಗ ನಮಗೆ ಪ್ರಾಬ್ಲಮ್. ಅಷ್ಟೇ ತಾನೇ? ಡೋಂಟ್ ವರಿ, ಅವಳ ಕತೆ ಅಲ್ಲೇ ಮುಗಿಸ್ತೀನಿ ಬಿಡು. ಅದಕ್ಕೆ ನಾನೇ ಹೋಗ್ತೀನಿ. ಓ ದೇವರೇ, ಈ ಮಗುವನ್ನು ಕಾಪಾಡು. ಇವಳು ಇನ್ನೂ ಬಾಳಿ ಬದುಕಬೇಕಾದವಳು. ಸಿಸ್ಟರ್, ತಾವೇನು ತಪ್ಪು ತಿಳ್ಕೊಳ್ಳಿ ಹೋದರೆ 1 ನಿಮಿಷ ಹೊರಗಡೆ ವೇಟ್ ಮಾಡ್ತೀರಾ? ನಾನು ಮಗುಗೋಸ್ಕರ ಪ್ರೇಯರ್ ಮಾಡಬೇಕು. ಸ್ವಲ್ಪ ಸಫೋಕೇಶನ್ ಆದಾಗಿದೆ. ಡ್ರಿಪ್ಸ್ ಬದಲಾಯಿಸಿ, ಹಾಗೆ ಆಕ್ಸಿಜನ್ ಕೊಡಿ. ಓಕೆ ಡಾಕ್ಟರ್. ಕಾಂತಿ ಅವರೇ ನೋಡಿ, ನಾನು ಬಂದಿದ್ದೀನಿ. ಬಾಬು, ಹೇಗಿದ್ದೀರಾ? ಎಲ್ಲ ಸರಿ ಹೋಗುತ್ತೆ, ಭಯ ಪಡ್ಕೋಬೇಡಿ. ಡಾಕ್ಟರ್ ಏನೂ ಆಗಲ್ಲ ಅಂತ ಹೇಳಿದ್ದಾರೆ. ಸೂರ್ಯಕಾಂತಿ